ಅಧಿನಿಯಮ ಅನ್ನೋ ಒಂದು 33% ಮಹಿಳಾ ಮೀಸಲಾತಿಯನ್ನ ಜಾರಿ ತರಬೇಕು ಅಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ಒಂದು 15 ದಿವಸದ ಮುಂಚೆನೆ ಇದನ್ನ ಎಲ್ಲಾ ರಾಜ್ಯಾದ್ಯಂತ ಇಡೀ ಭಾರತದಾದ್ಯಂತ ನಾವು ಇವತ್ತು ಸಂತೋಷ ವ್ಯಕ್ತಪಡಿಸಬರ್ತಕ್ಕಂಥ ದಿವಸವನ್ನ ಈ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟ ಏನಿದೆ ಮಿತ್ರ ಪಕ್ಷಗಳು ಅದನ್ನ ಸುಮ್ಮನೆ ಮತ ಹಾಕಕ್ಕೆ ಮಾತ್ರ ಮಹಿಳೆಯರನ್ನ ಉಪಯೋಗಿಸ್ಕೊಂಡು ಕಾಲ್ ಕಸದ ತರ ನೋಡ್ತಿದ್ದಾರೆ. ಇವತ್ತು ಎಂತ ಸಂತೋಷವಾಗಿ ಸಂಭ್ರಮ ಆಚರಿಸಿ ಎಲ್ಲಾ ಕಡೆನೂ ಸಿಹಿ ಹಂಚ ಕಾರ್ಯಕ್ರಮವನ್ನ ಇವತ್ತು ಧಿಕ್ಕಾರ ಕೂಗುವ ಮುಖಾಂತರ ಎಲ್ಲಾ ರಾಜ್ಯಾದ್ಯಂತ ಭಾರತದಾದ್ಯಂತ ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಇವತ್ತು ಮಹಿಳೆಯರು ಮಹಿಳಾ ಹಕ್ಕು ಅನ್ನೋದು ನಾವು ಮತದಾನ ಮಾಡುವುದು ಮಾತ್ರ ನಮ್ಮ ಹಕ್ಕಲ್ಲ. ಎಲ್ಲಿ ಪಾಲ್ಗೊಂಡು ಮಹಿಳೆಯರು ಸ್ವತಂತ್ರವಾಗಿ ಎಲ್ಲಾ ರೀತಿಯ ಅಧಿಕಾರವನ್ನ ಅನುಭವಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದಾಗ ದೇಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲಿ ಮಹಿಳೆಯರು ಹೆಚ್ಚಾಗಿ ಇರ್ತಾರೆ ಆ ದೇಶ ಯಾವಾಗ್ಲೂ ಅಭಿವೃದ್ಧಿ ಪಥದತ್ತ ಓಡ್ತಾ ಇರುತ್ತೆ. ಅಂತ ಸಂತೋಷವಾದ ವಿಷಯವನ್ನ ಮಂಡನೆ ಮಾಡೋದಕ್ಕೆ 3 ದಿವಸ 16, 17, 18ನೇ ತಾರೀಕು ಮಂಡನೆ ಮಾಡ್ಬೇಕಾಗಿದ್ದು ನಿನ್ನೆ ದಿವಸ ನಮ್ಮ ವಿರೋಧ ಪಕ್ಷದವರು, ಇವಾಗ ಮಹಿಳೆಯರು ತುಂಬಾ ಜನ ಇದ್ದಾರೆ, 70 ಜನ ಸಂಸದರಿದ್ದಾರೆ ನಮ್ಮ ಸಂಸತ್ತಲ್ಲಿ. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ಅವರು ರಾಜಕೀಯ ತುಷ್ಟೀಕರಣ ಯಾವ ರೀತಿ ಇದೆ, ಯಾವ ರೀತಿ ವಿರೋಧ ವ್ಯಕ್ತಪಡಿಸಿ ಇವರು ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಡ್ ಬಂದಿರೋದು ಕಾಂಗ್ರೆಸ್ನವರು ಬರೀ ಮಹಿಳೆಯರನ್ನ ಅಬಲೆಯನ್ನಾಗೇ ಮಾಡ್ತಿದ್ದಾರೆ ಹೊರತು ಸಬಲೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೆ ಓಟ್ಗೆ ಹಾಕಕ್ ಮಾತ್ರ ಮಹಿಳೆ ಇರ್ಬೇಕು, ಯಾವಾಗಾದ್ರೂ ಧಿಕ್ಕಾರಕ್ಕೆ ಹೋಗಕ್ ಮಾತ್ರ ಮಹಿಳೆ ಇರ್ಬೇಕು ಅನ್ಕೊಂಡಿದ್ದಾರೆ. ಆದ್ರೆ ನಮ್ಮ ಮೋದಿಜಿಯವರು ಇವ್ರನ್ನ ಇಡೀ ವಿಶ್ವವೇ ನಮ್ಮನ್ನ ಮೆಚ್ಚಬೇಕು, ನಾವು 33% ಮಹಿಳಾ ಮೀಸಲಾತಿ ಕೊಡ್ಬೇಕು, ದೇಶದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಇದೆ, ಗೌರವ ಇದೆ. ಅದ್ರಲ್ಲೂ ಈ ಭಾರತ ದೇಶದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಸ್ಥಾನಮಾನ, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕು. ರಾಜಕೀಯವಾಗಿ ಎಲ್ಲಾ ಕಡೆನೂ ಸುಮ್ನೆ ಇರಾ ಮೀಸಲಾತಿಗೆ ಕೊಡ್ತಿದ್ವಿ 540 ಏನಿದೆ ಸಂಸತ್ತಲ್ಲಿ ಅದನ್ನ ಬಿಟ್ಟು ಮಹಿಳೆಯರು ಹೆಚ್ಚಾದಾಗ ತುಷ್ಟೀಕರಣ ಮಾಡೋ ಅಂತ ಕೆಲಸ ಕಮ್ಮಿ ಆಗುತ್ತೆ. ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ ಆ ಭ್ರಷ್ಟಾಚಾರ ಕಮ್ಮಿ ಮಾಡ್ಬೋದು. ಒಳ್ಳೆಯ ಆರೋಗ್ಯವಂತ ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ಮತ್ತೆ ಸಮಾಜದಲ್ಲಿ ಒಂದು ಉನ್ನತೀಕರಣ ಮಾಡೋದಕ್ಕೆ ನಾವೆಲ್ಲ ಮಹಿಳೆಯರು ಸಬಲೆಯರಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು 33% ಮಹಿಳಾ ಮೀಸಲಾತಿಯನ್ನ ತರೋದಕ್ಕೆ ಹೊರಟಂತಾಗ ನಿಮ್ಮ ರಾಜಕೀಯ ವಲಸಿಗೆ ಇವತ್ತು ಮಹಿಳೆಯರನ್ನ ಬಲಿ ಕೊಟ್ಟಿದ್ದೀರಲ್ಲ, ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಪ್ರತಿಯೊಬ್ಬ ಸ್ವಾಭಿಮಾನಿ ಹೆಣ್ಣು ಕೂಡ ಯಾವುದೇ ಪಕ್ಷ ಆಗ್ಲಿ ವಿರೋಧ ಪಕ್ಷ ಯಾವುದಕ್ಕೂ ಯಾರು ಮತ ಹಾಕ್ಬಾರ್ದು. ಇವತ್ತು ಮಾಡಿರೋ ಅನ್ಯಾಯ ನಮ್ಮೊಬ್ರಿಗೆ ಎಲ್ಲ ಆಗಿರೋದು, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯ. ಕೇವಲ 4 ಗೋಡೆಯಲ್ಲಿ ಇರ್ತಕ್ಕಂಥ ಮಹಿಳೆಯನ್ನ ಇವತ್ತು ರಾಜಕೀಯಕ್ಕೆ ಮುನ್ನೆಲೆಗೆ ತರ್ತಕ್ಕಂಥ ಮೋದಿಜಿಯವರ ಕನಸಿಗೆ ನೀವು ಮೋದಿಜಿ ಹಾಗೂ ಬಿಜೆಪಿ ಪಕ್ಷವನ್ನ ಮಾತ್ರ ವಿರೋಧ ವ್ಯಕ್ತಪಡಿಸಿರೋದಲ್ಲ, ಇದು ಇಡೀ ಭಾರತ ದೇಶದ ನಾರಿಯರಿಗೆ ಮಾಡಿರ್ತಕ್ಕಂಥ ಅವಮಾನ ನೀವು ಮಾಡ್ತಿದ್ದೀರಾ. ಇವತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾರಿನೂ ನಿಮಗೆ ಬುದ್ಧಿ ಕಲಿಸ್ತಾಳೆ. ಸ್ವಾಭಿಮಾನದಿಂದ ಬರ್ತಕ್ಕಂಥ ಮಹಿಳೆಯರಿಗೆ ಗೌರವದ ಪ್ರಶ್ನೆ ಇದು. ಈ ಗೌರವವನ್ನ ನೀವು ತುಳಿದು ಇವತ್ತು ಎಷ್ಟು ಅನ್ಯಾಯ ಮಾಡಿದ್ದೀರಾ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ ಮುಂದಿನ ಚುನಾವಣೆಗಳಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.